ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡೈಲಿ ತರ್ತಿರೋಂಥ ಗ್ಯಾಸ್ ಸಿಲಿಂಡರ್ ಇದರ ಬಗ್ಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್. ಏನಂತ ಅಂದರೆ, ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಗ್ರಾಮಕ್ಕೆ ಹೋದರೆ ಅಲ್ಲಿ ಜನ ಯಾವ ರೀತಿ ಸಿಲಿಂಡರ್ನ ತಗೋತಾರೆ ಅಂತಂದರೆ ತೂಕ ಮಾಡ್ತಾರೆ. ಹಿಂಗೆ ಕೈಯಲ್ಲಿ ಯಾವುದು ಜಾಸ್ತಿ ಭಾರ ಇದೆ ಅದನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ. ಸೊ ಇದರಿಂದ ಏನೋ ವ್ಯತ್ಯಾಸ ಇಲ್ಲ. ಇಲ್ಲಿ ನಂಬರ್ಗಳಿದೆ ತುಂಬ. ಈ ನಂಬರ್ಗಳು ಏನೇನು ಸೂಚಿಸ್ತದೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಅದು ಸಣ್ಣ ಪ್ರಯತ್ನ. ಬನ್ನಿ. ಯಾವತ್ತೂ ಸಾಮಾನ್ಯವಾಗಿ ಗ್ಯಾಸ್ ತೊಗೋವಾಗ ಜನ ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ 15.3 ಆಯಿತಾ, ಇಲ್ಲಿ 16 ಅಂತ ಇದೆ. ಏನು ತಿಳ್ಕೊಬಿಟ್ಟಿದ್ದಾರೆ ಅಂದರೆ ಜನ ಇದೇ ಸಿಲಿಂಡರ್ನ ಒಂದು ತೂಕ, ಗ್ಯಾಸ್ನ ಒಂದು ತೂಕ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಎಂಟಿ ಸಿಲಿಂಡರ್ನ ತೂಕ, ಖಾಲಿ ಸಿಲಿಂಡರ್ನ ತೂಕ 15.3 ಅನ್ನೋದು ಎಂಟಿ, ಈ 16 ಅಂತ ಅನ್ನೋದು ಖಾಲಿ. ಆಯಿತಾ. ಸೊ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳಿ, 16, 15 ಅಂತ ಯಾವತ್ತೂ ವ್ಯತ್ಯಾಸದಲ್ಲಿ ಗ್ಯಾಸ್ ತೂಕ ಬರೋಲ್ಲ, ಖಾಲಿ ತೂಕ ಮಾತ್ರ ಬರುತ್ತೆ. ಇದರ ಫುಲ್ ತೂಕ ಎಷ್ಟು ಬರ್ತದೆ ಅಂತಂದರೆ 29.9. ಆಯಿತಾ. ಗ್ಯಾಸ್ನ ತೂಕ ಎಷ್ಟು ಅಂತಂದರೆ 14.2. ಸೊ ಯಾವಾಗಲೂ ಖಾಲಿ ಸಿಲಿಂಡರ್ ತೂಕ 15.3, ಗ್ಯಾಸ್ನ ತೂಕ 14.2. ಎಷ್ಟೇ ತೂಕ ಖಾಲಿ ತೂಕ ಇರಲಿ, 16 ಇರಲಿ, 17 ಇರಲಿ, 15 ಇರಲಿ, ಗ್ಯಾಸ್ನ ತೂಕ ಬರೋದು ನಿಮಗೆ 14.2 ಮಾತ್ರ. ಅರ್ಥ ಆಯಿತಾ. ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 14.2 ಏನಿರುತ್ತೆ ಅದ್ರ ಪ್ರಕಾರ ನೀವು ಸಿಲಿಂಡರ್ನ ತಗೊಳ್ಳಿ. ಅದನ್ನೇ ಇನ್ನೊಂದು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಯಾವಾಗಲೂ ನೀವು ಮನೆಯಲ್ಲಿ ಯಾವುದೇ ಡೆಲಿವರಿ ಬಾಯ್ ಬಂದು ನಿಮಗೆ ಸಿಲಿಂಡರ್ನ ಡೆಲಿವರಿ ಮಾಡಬೇಕಾದ್ರೆ ನೀವೇನು ಅಬ್ಸರ್ವ್ ಮಾಡಬೇಕು, ಒಂದು ಪಿನ್ ಕಟ್ ಚೆನ್ನಾಗಿದೆ ಅಂತ ನೋಡಬೇಕು, ಅದು ಅವರೇ ತೋರಿಸ್ಕೊಡ್ತಾರೆ. ಮತ್ತು ನೋಡಿ, ಇಲ್ಲಿ ಸೀರಿಯಲ್ ಪ್ರಕಾರ ಇರ್ತದೆ. ಯಾವಾಗಲೂ A25 ಅಂತ ಇದೆ. ಆಯಿತಾ. ಇಲ್ಲಿ ನೋಡಿ, ಇನ್ನೊಂದು E25 ಅಂತ ಇದೆ, ಇನ್ನೊಂದು C27 ಅಂತ ಇದೆ, ಇನ್ನೊಂದು D24 ಅಂತ ಇದೆ. ಇದರ ಅರ್ಥ ಏನು ಸೂಚಿಸ್ತದೆ ಅಂತಂದರೆ, ಎ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು. ಆಯಿತಾ. 25ನೇ ಇಸ್ವಿ A25 ಅಂತಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ 25ನೇ ಇಸ್ವಿಗೆ ಇದು ಸಿಲಿಂಡ್ರ್ ಮುಕ್ತಾಯ ಆಗ್ತದೆ, ಅಂದರೆ ಇದ್ರ ವ್ಯಾಲಿಡಿಟಿ ಮುಗೀತು. ಆಯಿತಾ. ನೆಕ್ಸ್ಟು B25 ಅಂತಂದರೆ ಸೇಮ್, ಅದರ ನೆಕ್ಸ್ಟ್ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 25ಗೆ ಈ ಒಂದು ಸಿಲಿಂಡರ್ನ ಎಕ್ಸ್ಪೈರಿ ಆಗುತ್ತೆ. ಸರಿನಾ. ನೆಕ್ಸ್ಟು C, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಹಾಗೆ ಇದು ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಮೊದಲ 3 ತಿಂಗಳು ಇದು, ಅಲ್ಲಿ ಏನು ಇಸ್ವಿ ಇರ್ತದೆ ಇಸ್ವಿ ನೋಡ್ಕೋಬೇಕು. ಇದು C27 ಅಂದರೆ 27ನೇ ಇಸ್ವಿಗೆ ಇದು ಮುಗೀತದೆ. ಇದು D24 ಅಂದರೆ ಈ ವರ್ಷದ 24ನೇ ಇಸ್ವಿ ಡಿಸೆಂಬರ್ ಮುಕ್ತಾಯ ಆಗುತ್ತೆ. ಸೊ ಈ ರೀತಿ ಯಾವಾಗಲೂ ಸಿಲಿಂಡರ್ ತಗೋಬೇಕಾದ್ರೆ ನೀವು ಯಾವ ಇಸ್ವಿನಲ್ಲಿ ಅದು ಅಂತ್ಯಗೊಳ್ಳುತ್ತೆ ಅನ್ನೋದನ್ನ ನೋಡಿ ತಗೊಳ್ಳಿ. ಯಾವಾಗಲೂ ವೆಹಿಕಲ್ನ ಸಿಲಿಂಡರ್ ತಗೋಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಂಡು ಈ ಥರ ಪಿನ್ ಕಟ್ ಮತ್ತು ಈ ಒಂದು ಇಸ್ವಿ. ಅದಾದ ನಂತರ ಯಾವಾಗಲೂ ನೀವು ಗ್ಯಾಸ್ ಮುಗಿದ ನಂತರ ರೆಗ್ಯುಲೇಟರ್ನ ಆಫ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾವುದೇ ಡೀಟೇಲ್ಸಲ್ಲಿ ಬೇಕು ಅಂದ್ರೂ ಈಗ ಬರ್ತಿದ್ದಾರೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಬರ್ತಿದ್ದಾರೆ, ಕಸ್ಟಮರ್ ಕೇರ್ ಬರ್ತಿರ್ತಾರೆ, ಎಲ್ಲ ಆದಂಥ ಒಂದು ವಿಚಾರಗಳನ್ನ ಬರ್ತಿರ್ತಾರೆ. ಅದನ್ನ ನೋಡಿಕೊಂಡು ಸಿಲಿಂಡರ್ನ ಬಳಕೆ ಮಾಡಿ. ಥ್ಯಾಂಕ್ ಯು.